ಆಗಬೇಕಾಯ್ತು ಆಯಿತಾ, ಎಲೆಕ್ಷನ್ನೇ ಆಯಿತು, ಎಲ್ಲ ಸುಮ್ಮನೆ ಕಿಡಿಗೇಡಿಗಳಿಗೆ ಬಂದು ನಮಗೆ ರಾಜಕೀಯ ಮಾಡೋದು. ಇವತ್ತು ಇಷ್ಟೊಂದೆಲ್ಲ ಹಿಂಸೆ ಬಿದ್ದು ಎಲ್ಲ ಸಹಕಾರದಿಂದ ಇವರೆಲ್ಲ ಸ್ನೇಹಿತರಿಂದ ಇವತ್ತು ನಾವು ಚುನಾವಣೆಗೆ ಗೆದ್ದಿದ್ದೀವಿ. ಎಷ್ಟು ಓಟ ಗೆದ್ದಿದ್ದೀರಿ ಸರ್? ಸರ್ 7 ಸರ್. 7 ಓಟು. ಅವ್ರಿಗೆ ಎಷ್ಟು ಸರ್? 5 ಸರ್. 5 ಓಟು. ಎಷ್ಟು ಜನ ಸದಸ್ಯರು ಟೋಟಲ್ ಇದ್ದೀವಿ ಸರ್? 12 ಸರ್. ಒಬ್ಬರು ಬಂದಿಲ್ಲ, ದೇವರಾಜ್ ಅವರು. ಅವ್ರು ಹುಷಾರಿಲ್ಲ, ಆಪ್ರೇಷನ್ ಆಗಿದೆ, ಅವ್ರು ಬರೋಕ್ಕಾಗಿಲ್ಲ. ಸಂಘದ ಅಭಿವೃದ್ಧಿಗೆ ಏನೆಲ್ಲ ಒತ್ತು ಕೊಡ್ತೀರಾ ಸರ್? ಕೊಡ್ತೀವಿ. ಏನು ಮಾಡ್ತೀರಾ ಹೊಸ ಯೋಜನೆಗಳನ್ನ ರೈತರುಗಳಿಗೆ? ಈಗ ನಾವು ಇಲ್ಲಿಂದನೂ ಕೊಟ್ಕೊಂಡ್ಬಂದಿರೋದು ಏನಂದರೆ ಎಲ್ಲ ಹೊಸ ಸಾಲಗಳು ಕೊಟ್ಟಿದ್ದೀವಿ, ಮತ್ತೆ ಕೊಡಬೇಕು ಅಂತ ಇದ್ದೀವಿ. ಇವಾಗ ಅದು ಎಲ್ಲರೂ ಒಪ್ಪಂದದ ಮೇರೆಗೆ ಕೊಟ್ಕೊಂಡು ಹೋಗ್ತೀವಿ. ಎಷ್ಟು ಸಾಲ ಕೊಟ್ಟಿದ್ರಿ ಈಗ ರೈತರಿಗೆ? ಬೆಳೆ ಸಾಲ ಇರಲಿ 4 ಕೋಟಿ 7 ಕೋಟಿ ಇಟ್ಟಿದ್ರಿ ಸರ್. ನಮ್ಮ ಹೆಸರು ಬಸವರಾಜ್, ಗಂಗೇನ್ಪುರ. ನೀವು ನಿಮ್ಮ ಹತ್ರ ಹೇಳಿ ಸರ್, ಏನು ಇಷ್ಟಪಡ್ತಾರೆ? ಇವತ್ತು ಬಹುತೇಕ ಅವಿರೋಧವಾಗಿ ಆಯ್ಕೆ ಆಗ್ತವೆ ಅಂತ ಎಲ್ಲರೂ ನಿರೀಕ್ಷೆ ಇತ್ತು. ಆದರೆ ಬಿ ಜೆ ಪಿಯವರು ಮತ್ತು ಕಾಂಗ್ರೆಸ್ನವರಿಬ್ಬರು ಒಂದಾಗಿ ಒಂದು ಅಪ್ಲಿಕೇಶನ್ ಹಾಕಿ ಇವತ್ತು ಎಲೆಕ್ಷನ್ ನಡೆಯೋ ಥರ ವಾತಾವರಣ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ನಮ್ಮ ಒಗ್ಗಟ್ಟಿಂದ ಏನು ನಮ್ಮ 7ಕ್ಕೆ 7 JDS ಮತಗಳೇನಿದ್ದೋ ಅದು ಸಂಪೂರ್ಣವಾಗಿ ನಮ್ಮ ಕ್ಯಾಂಡಿಡೇಟ್ ಆದಂಥ ಗಂಗಿನಪುರದಂಥ ಬಸವರಾಜ್ ಅವ್ರಿಗೆ ಬಿದ್ದು ತಗೊಂಡು ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಅವ್ರಿಗೆ ಕೇಳ್ಕೊಳ್ಳೋದೇನೆಂದರೆ ಇಲ್ಲಿವರೆಗೂ ಯಾವುದೂ ಗೊಂದಲ, ಯಾವುದೇ ರೀತಿಯಾದ ಏನು ತೊಂದರೆ ಇಲ್ದಂಗೆ ನಡ್ಕೊಂಡೋಗಿದೆ. ಆಮೇಲೆ ಯಾವುದೂ ಕುಂದುಕೊರತೆ ಇಲ್ದಂಗೆ ನಡ್ಕೊಂಡೋಗಿದೆ ಸಂಘ. ಅದೇ ರೀತಿಯಾಗಿ ಸಂಘನೂ ನಡೆಸಬೇಕು ಮತ್ತು ಗ್ರಾಮಸ್ಥರುಗಳು, ರೈತರುಗಳು ಕಷ್ಟ ಕುಂದುಕೊರತೆಗಳನ್ನ ನಿಭಾಯಿಸ್ತಾ ಅವ್ರಗಳ್ದ ಸಮಸ್ಯೆಗಳನ್ನ ಬಗೆಹರಿಸ್ತಾ ಹೋಗ್ಬೇಕಂತ ಕೇಳ್ಕೊತಾ ಇದ್ದೀನಿ ಸರ್. ಈಗ ಸಹಕಾರ ಸಂಘಗಳಲ್ಲಿ ಚುನಾವಣೆ ಇರಬಾರ್ದು ಅಂತಾರೆ, ಆದರೂ ಕೂಡ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಚುನಾವಣೆ ಇರಬಾರ್ದು ಅಂತ ನಮ್ಮ ಗ್ರಾಮಸ್ಥರುಗಳದ್ದು ಮತ್ತು ಲೀಡರ್ಗಳು ಮನಸ್ಥಿತಿ ಹಂಗೆ ಇತ್ತು. ಇದು ಹೆಂಗೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಒಂದು ಆ ಥರ ಅಂತ ಅದನ್ನು ನಾವು ಹೇಳಂಗಿಲ್ಲ. ಹೆಂಗೆ ನಮ್ಮದು ಮೈತ್ರಿ ಇತ್ತು. ಮೈತ್ರಿ ಸ್ಟಾರ್ಟಿಂಗಿಂದ ಅಲ್ಲ, ಅದು ಅವ್ರ ಸಿಂಡಿಕೇಟಲ್ಲೇ ಅವರು ಹೋಗಿ ಗೆದ್ದಿದ್ದು ಅದೇ ಥರ ಇತ್ತು. ಬಟ್ ಇವತ್ತು ಮತ್ತೆ ಅದೇ ಥರ ಆಗಿದೆ. ಅದು ಏನು ಅಂತ ಅದು ಗೊತ್ತಿಲ್ಲ ಅಣ್ಣ ಅಷ್ಟೇ. ಸರ್, ಎಲ್ಲ ಒಂದು ಕಡೆ ತಮ್ಮ ಹೆಸರು ಜಿಲ್ಲಾ ಪಂಚಾಯತಿಗೆ ಕೇಳಿಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಜಿಲ್ಲಾ ಪಂಚಾಯತಿ ಚುನಾವಣೆ ಆಕಾಂಕ್ಷಿನ ಅಂತ? ಅಣ್ಣ, ನಾನು ಆಕಾಂಕ್ಷಿ ಅಲ್ಲ, ನಮ್ಮ ತಂದೆಯವರೇ ಆಕಾಂಕ್ಷಿ. ನಾವು ಕ್ಯಾಂಡಿಡೇಟ್ ಅಂತ ಮುಂಚೆಯಿಂದನೂ ಹೇಳ್ತಿದ್ದೀವಿ, ಇವತ್ತು ಹೇಳ್ತೀವಿ, ಮುಂದಕ್ಕೂ ಹೇಳ್ತೀವಿ ಅಣ್ಣ. ಓಕೆ, ಹೌದಣ್ಣ. ಥ್ಯಾಂಕ್ ಯು. ಸರ್, ಈ ಬಾರಿ ಚುನಾವಣೆ ಒಳಗೆ ಎಲ್ಲ ಎಲೆಕ್ಷನ್ ನಡೆದರು. ಎಲೆಕ್ಷನ್ನಲ್ಲಿ ನಾವು 8-9 ಜನನೂ ನಮ್ಮ ಸಿಂಡಿಕೇಟೇ ನಾವು ಜಯಶೀಲರಾಗಿದ್ವಿ. ಅದರೊಳಗೆ ಒಂದು ಲಾಟ್ರಿಲಿ ಹೋಯ್ತು. 10 ನಮಗೆ ಆಗೋಯ್ತು, 9 ನಮ್ಮ ಜನ ಇದ್ದೋ. ಅದೇ ರೀತಿ ನಾವೆಲ್ಲ ಮಾತಾಡಿ ನಮ್ಮನ್ನ ವಿರೋಧ ಆಯ್ಕೆ ಮಾಡಿದ್ರು. ಅವತ್ತು ಯಾರು ನಮ್ಗೆ ಅರ್ಜಿ ಹಾಕಿರಲಿಲ್ಲ. ನಾವು ವಿರೋಧ ಆಯ್ಕೆ ಆಗಿದ್ದಾಗ ಅವ್ರಿಗೆ ಹಿಂದೆ ಒಂದು ಸತಿ ಇವ್ರಿಗೆ ಮೋಸ ಆಗಿತ್ತು, ಇವ್ರಿಗೆ ಬಸವರಾಜ್ ಅವ್ರಿಗೆ. ನೆಕ್ಸ್ಟ್ ಬಸವರಾಜ್ ಅವ್ರಿಗೆ ಏನಾದ್ರು ಮಾತು ಕೊಟ್ಟಿದ್ವಿ. ಅದೇ ರೀತಿ ನಾವು ರಾಜೀನಾಮೆ ಕೊಟ್ಟಿದ್ವಿ. ಅವ್ರಿಗೆ ಇವತ್ತು ಚುನಾವಣೆ ನಡೀಬೇಕಾಯಿತು. ಆನಂತರ ಯಾರೋ ಬಂದು ಅರ್ಜಿ ಹಾಕಿದರು. ಬೃಂಗೇಶ್ ಅಂದ್ಬಿಟ್ಟು ಒಬ್ಬರು ಲೀಡ್ರು, ಅವರು ಅರ್ಜಿ ಹಾಕಿದರು. ಚುನಾವಣೆ ನಡೀತು. ಈ ಚುನಾವಣೆಯೊಳಗೆ ನಮ್ಮೆಲ್ಲ ಸದಸ್ಯರು, ಅದರಲ್ಲೂ ನಮ್ಮದು ಒಂದು ಸದಸ್ಯರು ಹಾಸ್ಪಿಟ್ಲಿಗಿದ್ದಾರೆ. ಹೊರತುಪಡಿಸಿ ನಾವು 7 ಜನನೂ ಪಕ್ಕ ನಮ್ಮ ಕಡೆಯವರಿಗೆಲ್ಲ ವೋಟ್ ಮಾಡಿ ಅವ್ರನ್ನ ಜಯಶೀಲರು ಮಾಡಿದ್ವಿ. ಆ ಭಾಗದಲ್ಲಿ ಒಂದು ಕೊರಗಿತ್ತು. ಇಂಥವ್ರಿಗೂ ನಮ್ಮ ಗಂಗೇಪುರ, ಕನಕೇನಹಳ್ಳಿ ಕಡೆ ಯಾರಿಗೂ ನಮ್ಮ ಉದ್ದೇಶ ಕೊಟ್ಟಿಲ್ಲ ಅಂತ ಯಪ್ಪ ಒಬ್ಬರೇ ಗೆದ್ರೂ ಈ ಲೆಕ್ಕೇನಹಳ್ಳಿ ಒಳಗೆ 6 ಜನ ನಿರ್ದೇಶಕರಿದ್ದರು. ಅವ್ರು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ಎಲ್ಲ ತ್ಯಾಗ ಮಾಡಿ ಇವತ್ತು ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಎಲ್ಲ ಇದೇ ವಿಶ್ವಾಸನ ಆ ಭಾಗದ ಜನ ಉಳಿಸ್ಕೊಂಡು ಹೋದರೆ ತುಂಬ ಮುಂದೆ ನಮ್ಮದೇ ಸಿಂಡಿಕೇಟ್, ನಮ್ಮದೇ ಬಾಡಿ ಮುಂದೆ ನೆಕ್ಸ್ಟ್ ಏನು ಸಲಹೆ ಕೊಡ್ತೀರಾ ಸರ್ ಹಾಲಿ ಅಧ್ಯಕ್ಷರಿಗೆ? ಹಾಲಿ ಅಧ್ಯಕ್ಷ ನಾವೆಲ್ಲ ಸಹಕಾರ ಕೊಡ್ತೀವಿ. ನಾವು 2010ರಿಂದನೂ ನಾವು ಅಧ್ಯಕ್ಷ ಆಗಿದ್ವಿ. ನಮ್ಮ ಮಾರ್ಗದರ್ಶನ ಅವ್ರಿಗೆ ಕೊಡ್ತೀವಿ. ಎಲ್ಲ ನಾವು 2 ಸತಿ ಅಧ್ಯಕ್ಷ ಆಗಿದ್ವಿ ಸರ್. ಈಗ ನಮ್ಮ ಅವಧಿಯಲ್ಲಿ ಎಷ್ಟು ಬೆಳೆ ಸಾಲ ಕೊಟ್ಟಿದ್ರು? ನಮ್ಮ ಅವಧಿ ಒಳಗೆ ಒಂದು 6 ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ. ಮತ್ತು ಅಲ್ಪಾವಧಿ ಸಾಲ ಕೊಟ್ಟಿದ್ದೀವಿ. ಶಕ್ತಿಯವ್ರಿಗೇ 70-80 ಲಕ್ಷ ಕೊಟ್ಟಿದ್ದೀವಿ. ನಮ್ಮ ಸಂಘ ಭಾಳ ಲಾಸ್ ಆಗಿತ್ತು. ಈ ವರ್ಷವೇ ನಮ್ಮ ಲೆವೆಲ್ಗೆ ಲಾಭಕ್ಕೆ ತಂದು ಕೊಟ್ಟು ನೆಕ್ಸ್ಟ್ ಅಧ್ಯಕ್ಷರು ಮಾಡಿದ್ವಿ. ಇನ್ನು ಮುಂದೆ ನಾವು ಭಾಳ ಪ್ರತಿಭಾ ಪುರಸ್ಕಾರ ಅದೆಲ್ಲ ಮಾಡ್ಕೊಂಡು ನಮ್ಮ ಸಂಘನ ಭಾಳ ವಿಜೃಂಭಣೆಯಿಂದ ನೆರವೇರಿಸ್ಕೊಂಡು ಹೋಗ್ತೀವಿ. ಚುನಾವಣೆಗಳು ನಡೀಬಾರ್ದು ಅಂತಾರೆ ಸಹಕಾರ ಸಂಘಗಳಲ್ಲಿ. ಚುನಾವಣೆ ನಡೀಬಾರ್ದು ಅಂತ ನಾವು ಹೇಳಿದ್ವಲ್ಲ ಸರ್. ಇವಾಗ 6 ಜನ ಲೆಕ್ಕೇನಹಳ್ಳಿ ಇವು ಈ ಗ್ರಾಮದಲ್ಲಿ 6 ಜನ ನಿರ್ದೇಶಕರಿದ್ದು ಆ ಗಂಗೇಪುರ, ಗಾಳಿಪಳ್ಳಿ ಆ ಕಡೆ ಎಲ್ಲ ಗಂಗೇಪುರ, ಕನಕೇನಹಳ್ಳಿ ಕಡೆ ಒಬ್ಬರೇ ಗೆದ್ದಿರೋದು. ಆದರೂ ತ್ಯಾಗ ಮಾಡೋರಿಗೆ ಕೊಟ್ಟರು. ಆ ಮನಸ್ಸು ಅವ್ರಿಗೆ ಬರಲಿಲ್ಲ ಬೇರೆಯವ್ರಿಗೆ. ಅವ್ರ ಪಾಪ ವಿರೋಧ ಆಯ್ಕೆ ಮಾಡ್ತಾರೆ. ಅವರೆಲ್ಲ ಇಷ್ಟು ಜನ ಅಂತ ಕೇಳಲಿಲ್ಲ. ನಮ್ಮ ಮಧುವರು ಪಾಪ ಇವರು ಶಿವರಣ್ಣವ್ರ ಇವ್ರನ್ನೂ ಮಾಡಬೇಕಾಯ್ತು. ಅವರು ಬೇಡ ಅಂತೆಲ್ಲ ಹೇಳಿ ಅವ್ರು ತ್ಯಾಗ ಮಾಡಿಕೊಟ್ಟು ಬೇರೆಯವ್ರು ಬರಲ್ಲ. ಚುನಾವಣೆ ಒಳಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಓಕೆ ಸರ್. ಹಂಗೆ ನಿಂತ್ಕೊಳ್ಳಿ, ಹಂಗೆ ಈ ಕಡೆ ನೋಡಿ ಸರ್.
ಅಣ್ಣ ಮೊಬೈಲ್ ಈ ಕಡೆ ನೋಡೋಣ ಆಮೇಲೆ ನೋಡಿವೆ ಈ ಕಡೆ ನೋಡಿ ಸರ್ ಈ ಕಡೆ